ಮೊದಲನೇ ವಿದ್ಯಾರ್ಥಿಗಳೇ, ನಿಮಗೆ ಈ ದಿನದ ತರಗತಿಯ ಶುಭೋದಯಗಳು. ಈ ಹಿಂದೆ 8ನೇ ತರಗತಿಯ ಅರ್ಥಶಾಸ್ತ್ರದಲ್ಲಿ ಭಾಗ 2ರಲ್ಲಿ ರಾಷ್ಟ್ರೀಯ ಆದಾಯ ಮತ್ತು ಭಾರತದ ಅರ್ಥವ್ಯವಸ್ಥೆಯ ವಿವಿಧ ವಲಯಗಳು ಎಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಆದಾಯ ಅಂದರೆ ತಲಾ ಆದಾಯ ಅಂದರೆ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯವನ್ನು ನಾವು ಗುರುತಿಸಬೇಕಾದ್ರೆ ಯಾವೆಲ್ಲ ಅಂಶಗಳು ಸಹಾಯಕವಾಗಿ ಪೂರಕವಾಗಿ ಅವು ಕೆಲಸವನ್ನು ನಿರ್ವಹಿಸ್ತವೆ ಅನ್ನೋದನ್ನು ಈ ಹಿಂದಿನ ತರಗತಿಯಲ್ಲಿ ತಿಳ್ಕೊಳ್ತೀವಿ. ಅದೇ ರೀತಿ ವಲಯವಾರು ಆದಾಯದ ಮೇಲೆ ಪ್ರಭಾವ ಬೀರತಕ್ಕಂತಹ ಅಂಶಗಳು ಹಾಗೂ ಅವುಗಳ ಬೆಳವಣಿಗೆ ಪಾಲುಗಳ ಬಗ್ಗೆ ಈ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡು, ಅಂದರೆ ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ, ಹಾಗೆ ಸಣ್ಣ ಕೈಗಾರಿಕೆಗಳು. ಈಗ ನಮ್ಮ ಕೈಗಾರಿಕೆಗಳು ಅಂತಕ್ಕಂಥವು ದೇಶದ ಅಭಿವೃದ್ಧಿಗಾಗಿ ಸಾಕಷ್ಟು ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸ್ತವೆ. ಅದರಲ್ಲಿ ಅತಿ ಸಣ್ಣ ಕೈಗಾರಿಕೆಗಳಾಗಿರ್ಬೋದು, ಮಧ್ಯಮ ಪ್ರಮಾಣದ ಕೈಗಾರಿಕೆಗಳಾಗಿರ್ಬೋದು ಅಥವಾ ಬೃಹತ್ ಪ್ರಮಾಣದ ಕೈಗಾರಿಕೆಗಳು. ಈಗ ಸಣ್ಣ ಮತ್ತು ಅತಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿವೆ, ಅವನ್ನು ನಾವು ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ನಿರ್ವಹಿಸತಕ್ಕಂತಹ ಅಂಶಗಳು. ಅವನ್ನು MSME ಇಂಗ್ಲಿಷ್ ಮೀಡಿಯಂ ಸ್ಕೇಲ್ ಮತ್ತು ಮೀಡಿಯಂ ಇಂಡಸ್ಟ್ರೀಸ್ ಅಂತೇಳಿ ಕರೀತಕ್ಕಂಥದ್ದು. ಈ ಸಣ್ಣ ಕೈಗಾರಿಕೆಗಳು ಉತ್ಪಾದನೆಯಲ್ಲಿ ಕಡಿಮೆ ಬಂಡವಾಳವನ್ನು ತೊಡಗಿಸಿದರೂ ಕೂಡ, ಅಂದರೆ ಉತ್ಪಾದನಾ ವಲಯದಲ್ಲಿ ಅವುಗಳ ಆಧಾರದ ಮೇಲೆ, ಅಂದರೆ ಯಂತ್ರೋಪಕರಣಗಳು ಮತ್ತು ಕಾರ್ಮಿಕರ ಬಳಕೆ ಆಧಾರದ ಮೇಲೆ ಅವುಗಳನ್ನು ನಾವು ಅತಿ ಸಣ್ಣ ಉದ್ಯಮ ಮತ್ತು ಮಧ್ಯಮ ಉದ್ಯಮಗಳು ಅಂತ ಗುರುತಿಸಿದೆ. ಅತಿ ಸಣ್ಣ ಉದ್ಯಮ ಅಂತಂದರೆ ಯಂತ್ರೋಪಕರಣಗಳ ಬಳಕೆ ಆಧಾರದ ಮೇಲೆ 25 ಲಕ್ಷವರೆಗೆ ಬಂಡವಾಳ ಹೂಡಿರತಕ್ಕಂಥದ್ದು. ಇನ್ನು ಸಣ್ಣ ಉದ್ಯಮ ಅಂತಂದರೆ 25ರಿಂದ 5 ಕೋಟಿವರೆಗೆ. ಹಾಗೆ ಮಧ್ಯಮ ಅಂತಂದ್ರೆ 5 ಕೋಟಿಯಿಂದ 10 ಕೋಟಿವರೆಗೆ ಬಂಡವಾಳ ಹೂಡಿರತಕ್ಕಂಥ ಯಂತ್ರೋಪಕರಣ ಬಳಕೆ ಮಾಡತಕ್ಕಂತಹ ಕೈಗಾರಿಕೆಗಳನ್ನ ಮಧ್ಯಮ ಉದ್ಯಮ ಅಂತ ಹೇಳ್ತಾರೆ. ಹಾಗೆ ಸೇವಾ ವಲಯದಲ್ಲಿ ಉಪಕರಣಗಳ ಹೂಡಿಕೆಯಲ್ಲಿ ಬಂದಾಗ 10 ಲಕ್ಷದವರೆಗೆ ಬಂಡವಾಳ ಹೂಡಿರ್ತಕ್ಕಂಥವುಗಳನ್ನು ಅತಿ ಸಣ್ಣ ಕೈಗಾರಿಕೆಗಳು ಅಂತ ಕರಿತೀವಿ. 10 ಲಕ್ಷದಿಂದ 2 ಕೋಟಿವರೆಗೆ ಹೂಡಿರ್ತಕ್ಕಂಥವನ್ನ ಮಧ್ಯಮ, ಅಂದರೆ ಸಣ್ಣ ಮಧ್ಯಮ ಅಂತೇಳಿ, ಸಣ್ಣ ಉದ್ಯಮಗಳು ಅಂತೇಳಿ ಕರಿತೀವಿ. ಮತ್ತು 2 ಕೋಟಿಯಿಂದ 5 ಕೋಟಿವರೆಗೆ ಬಂಡವಾಳ ಹೂಡಿರ್ತಕ್ಕಂಥವನ್ನ ಮಧ್ಯಮ ಗಾತ್ರದ ಉದ್ಯಮಿಗಳು ಅಂತೇಳಿ ಕರಿತೀವಿ. ಇವು ಅನೇಕ ಜನರಿಗೆ ಇವತ್ತು ಉದ್ಯೋಗವನ್ನು ಸೃಷ್ಟಿಸಿವೆ. ರಫ್ತು ಉತ್ತೇಜನ ಪ್ರಕ್ರಿಯೆಯಲ್ಲಿ ಇವುಗಳ ಪಾತ್ರ ಅಗಾಧವಾದದ್ದು, ಸಣ್ಣ ಕೈಗಾರಿಕೆಗಳ ಪಾತ್ರ ಅಗಾಧವಾದದ್ದು. ಮತ್ತು ಅದ್ರ ಜೊತೆಗೆ ಸಂಪನ್ಮೂಲಗಳು ಮತ್ತು ಈ ಉದ್ಯಮಗಳ ಕೌಶಲ್ಯವನ್ನು ಕ್ರೋಢೀಕರಣ ಮಾಡುವಲ್ಲಿ ಈ ಕೈಗಾರಿಕೆಗಳು ಬಹಳ ಮುಖ್ಯವಾದದ್ದು. ಯಾವ ಸಣ್ಣ ಕೈಗಾರಿಕೆ ಅದಷ್ಟೇ ಅಲ್ಲದೆ ಆದಾಯದ ಸಮಾನ ಪಾತ್ರದಲ್ಲಿ, ಆದಾಯ ಅಂತಕ್ಕಂಥ ಸಮಾನ ಪಾತ್ರದಲ್ಲಿ ಹಂಚಿಕೆ ಆಗಬೇಕಾದ್ರೆ ಮತ್ತು ಕೈಗಾರಿಕೆಗಳ ಪ್ರಾತಿನಿಧ್ಯತೆ ಅಂತಕ್ಕಂಥದ್ದನ್ನು ಪ್ರಾದೇಶಿಕವಾರು ಹಂಚಿಕೆ ಮಾಡಲಿಕ್ಕೆ ಅಥವಾ ವಿಸ್ತರಣೆ ಮಾಡಲಿಕ್ಕೆ ಸಹಕಾರಿಯಾಗಿರ್ತಕ್ಕಂಥ, ಮತ್ತೆ ಜೊತೆಗೆ ರಾಷ್ಟ್ರದ ಅಥವಾ ದೇಶದ ರಫ್ತು ಕ್ಷೇತ್ರವನ್ನು ಉತ್ತೇಜನ ಮಾಡಲಿಕ್ಕೆ ಈ ಸಣ್ಣ ಮತ್ತು ಅತಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಅಮೂಲ್ಯವಾದಂತಹ ಕೊಡುಗೆಗಳನ್ನು ನೀಡಿವೆ. ಹಾಗಾದ್ರೆ ಭಾರತದಲ್ಲಿ ಯಾವ್ಯಾವ ಇದಾವೆ ಸಣ್ಣ ಕೈಗಾರಿಕೆಗಳು? ಅವು ಹೇಗೆ ಕಾರ್ಯನಿರ್ವಹಿಸ್ತವೆ? ಅವುಗಳ ಸಮಸ್ಯೆಗಳು ಏನು? ಅವುಗಳನ್ನು ಇವತ್ತು ನಾವು ತಿಳಿಯೋಣ. ನಾನೀಗಾಗಲೇ ಹೇಳಿದೆ, ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಅಂತಕ್ಕಂಥವು ವಾರ್ಷಿಕವಾಗಿ ನಮ್ಮ ಭಾರತ ದೇಶದ ವರದಿಯ ಪ್ರಕಾರ ಸುಮಾರು 2013-14ರಲ್ಲಿ 488.46 ಲಕ್ಷ ಕೋಟಿ ಬಂಡವಾಳವನ್ನು ಹೂಡಿರ್ತಕ್ಕಂಥ ನೋಡ್ತೀವಿ. ಅವು 488.46 ಲಕ್ಷ ಉದ್ಯಮಿಗಳು ಕಾರ್ಯವನ್ನು ನಿರ್ವಹಿಸ್ತವೆ. MSME ಅಂತಕ್ಕಂಥ ಕೈಗಾರಿಕೆಗಳು. ಅವುಗಳು ಸುಮಾರು 13,63,700 ರೂಪಾಯಿ, ಅಂದರೆ ಸುಮಾರು 13,63,700 ರೂಪಾಯಿಗಳಷ್ಟು ಬಂಡವಾಳವನ್ನು ಹೂಡಿದವೆ. ಸುಮಾರು 11.14 ಕೋಟಿ ಜನಕ್ಕೆ ಉದ್ಯೋಗವನ್ನು ಕೊಟ್ಟಿರ್ತಕ್ಕಂಥ ನೋಡ್ತಾರೆ. ಹೀಗೆ ಒಂದೇ ವರ್ಷದಲ್ಲಿ ಅವು ಶೇಕಡ ರಾಷ್ಟ್ರೀಯ ಆದಾಯದಲ್ಲಿ ಎಷ್ಟು 7.8%
7.8% 7.8% ಏನು ಪಾಲುದಾರಿಕೆಯನ್ನ ಅವು MSME ಕ್ಷೇತ್ರಗಳು ಹೊಂದಿದವೆ. ಕೈಗಾರಿಕಾ ವಲಯದಲ್ಲಿ ಅಂದ್ರೆ ಒಟ್ಟಾರೆ ಕೈಗಾರಿಕಾ ವಲಯದ ಉತ್ಪನ್ನದ ಮೌಲ್ಯದಲ್ಲಿ ಬಂದಾಗ 35% ಇವು ಏನ್ ಮಾಡ್ತವೆ, ಆದಾಯವನ್ನು ತಂದುಕೊಡ್ತಾ ಇದ್ದಾವೆ. ಮತ್ತೆ ಕೈಗಾರಿಕಾ ಉದ್ಯೋಗದಲ್ಲಿ 85%, ಅದರಲ್ಲಿ 80% ಉದ್ಯೋಗವನ್ನು ಕೊಟ್ಟಿದ್ದಾವೆ. ಮತ್ತೆ 40% ರಫ್ತನ್ನ ಮಾಡಲಿಕ್ಕೆ ಅನುಕೂಲಕಾರಿಯಾಗಿದೆ. ಯಾವ ಸಣ್ಣ ಪ್ರಮಾಣದ ಮತ್ತು ಅತಿ ಸಣ್ಣ ಪ್ರಮಾಣದ ಹಾಗೂ ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು. ಉದಾಹರಣೆ ನೋಡಿ, ಈಗ ಬೆಂಗಳೂರು ಅಂತಲ್ಲೆಲ್ಲ ಹೋದ್ರೆ ಅತಿ ಸಣ್ಣ ಮತ್ತು ಚಿಕ್ಕ ಹಾಗೂ ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು ಪೀಣ್ಯ, ದಾಸರಳ್ಳಿ ಮತ್ತೆ ನೆಲಮಂಗಲ ಸುತ್ತಮುತ್ತ ಅವು ಕೇಂದ್ರೀಕರಣ ಆಗಿರ್ತಕ್ಕಂಥ ಅಂತಹ ಸಣ್ಣ ಮತ್ತು ಅತಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಇವತ್ತು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾರೆ. ಯಾವ್ಯಾವ ಸಮಸ್ಯೆ? ಇವುಗಳನ್ನ ಕೊರೋನಾ ಬಂದಿದೆ, ಮಹಾಮಾರಿ ರೋಗ ಬಂದ ನಂತರ ಉದ್ಯೋಗಕ್ಕೆ ಭದ್ರತೆನೇ ಇಲ್ಲದಂತ ಅನೇಕ ಕೈಗಾರಿಕೆಗಳು ಇವತ್ತು ಏನ್ ಮಾಡಿದ್ದಾರೆ, ಕೆಲಸದ ಒಂದು ಅಭಾವ ಇರೋದ್ರಿಂದ ಕೆಲಸಗಾರರನ್ನ, ಕಾರ್ಮಿಕರನ್ನ ಕೆಲಸದ ಮೇಲಿಂದ ಹೊರಗೆ ವಜಾ ಮಾಡ್ತಕ್ಕಂಥ ಪ್ರಕ್ರಿಯೆಗಳಲ್ಲಿ ತೊಡಗಿರ್ತಕ್ಕಂಥ ನೋಡ್ತಾ ಇದ್ದೀವಿ. ಸೊ ಹಾಗೆ ಅದು ಸಾಫ್ಟ್ವೇರ್ ಆಗಿರ್ಬೋದು, ಅಥವಾ ಹಾರ್ಡ್ವೇರ್ ಉದ್ಯಮ ಆಗಿರ್ಬೋದು, ಅಥವಾ ಗೃಹ ಮತ್ತು ಗುಡಿ ಕೈಗಾರಿಕೆಗಳಾಗಿರ್ಬೋದು. ಇವಕ್ಕೆ ಸಮಸ್ಯೆಗಳು ಏನೇನಿದಾವೆ? ಮೊದಲನೇದು ಕಚ್ಚಾ ಸರಕುಗಳ ಅಲಭ್ಯತೆ ಅಂತ ಕರಿತೀವಿ. ಅಂದ್ರೆ ಈಗ ನೋಡಿ, ಒಂದು ಯಂತ್ರ ತಯಾರಿಸಬೇಕಂದ್ರೆ ಅನೇಕ ಬಿಡಿಭಾಗಗಳು ಬೇಕಾಗ್ತವೆ. ಆ ಯಂತ್ರಗಳ ಬಿಡಿಭಾಗಗಳನ್ನು ತಯಾರಿಸತಕ್ಕಂಥ ಕೈಗಾರಿಕೆಗಳು ಯಾವುವು? ಸಣ್ಣ ಕೈಗಾರಿಕೆ. ಒಂದು ದೊಡ್ಡ ಮೆಷಿನ್ ಯಂತ್ರ, ಈಗ ಉದಾಹರಣೆ ರಾಟೆ ಅಂದ್ರೆ ಬಟ್ಟೆ ಹೊಲಿಯ ಮೆಷಿನ್, ಅದು ಯಂತ್ರ. ಅದರ ಬಿಡಿಭಾಗಗಳು ಸೂಜಿ, ದಾರ, ಗುಂಡಿ ಅಥವಾ ನಟ್ಟು, ಅದರ ಒಳಗಡೆ ಆಯಿಲ್, ಈ ತರ ಬಿಡಿಭಾಗಗಳನ್ನು ತಯಾರಿಸತಕ್ಕಂತಹ ಉಪಕರಣಗಳ ಕೊರತೆಯಿಂದ ಏನಾಗ್ತದೆ, ಸಣ್ಣ ಕೈಗಾರಿಕೆಗಳು ನಾರಾಗ್ತವೆ, ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇವೆ. ಕಚ್ಚಾ ಸರಕುಗಳ ಅವಲಂಬನೆ. ಉದಾಹರಣೆ ನೋಡಿ, ಬಟ್ಟೆ ತಯಾರಿಸಕ್ಕೆ ಹೋಲಿಕೆ ಪವರ್ ಲೂಮ್ ಅಂತ ಕರೀತಾರೆ. ಅದು ದಾರ ಬೇಕು, ಅದನ್ನು ಅವಲಂಬನೆ, ಕಚ್ಚಾ ಸರಕುಗಳ ಅವಲಂಬನೆ. ಆ ಯಂತ್ರ ರಿಪೇರಿ ಮಾಡಬೇಕು, ಪವರ್ ಲೂಮ್ ರಿಪೇರಿ ಮಾಡೋಣ ಅಂತಾನೆ ಹೋಗ್ಬೇಕಾಗಿರ್ತದೆ. ಬಿಡಿಭಾಗಗಳನ್ನು ಹಾಗಾಗಿ ಏನು ಮೊದಲು ಮಗ್ಗ, ಕೈ ಮಗ್ಗ ಅಂತ ಇವತ್ತು ಮೂಲೆ ಗುಂಪಾಗಿದೆ. ಪವರ್ ಲೂಮ್ ಯಂತ್ರಗಳು ಬಂದಿದ್ದಾವೆ ಇವತ್ತು. ಅವುಗಳಿಗೆ ಆ ಪವರ್ ಲೂಮ್ ಕಚ್ಚಾ ಸರಕುಗಳು, ಬಿಡಿಭಾಗಗಳು, ಪ್ರಕ್ರಿಯೆಯಲ್ಲಿ ಎಷ್ಟೋ ಪವರ್ ಲೂಮ್ ಸಮಸ್ಯೆಯನ್ನು ಎದುರಿಸ್ತಾ ಇರ್ತದೆ. ಅದೊಂದೇ ಅಲ್ಲ, ಬರೀ ಒಂದು ಉದಾಹರಣೆ ಕೊಟ್ಟೆ. ಅದೇ ರೀತಿ ಅನೇಕ ಕೈಗಾರಿಕೆಗಳು ಸಮಸ್ಯೆಗಳನ್ನು ಎದುರಿಸ್ತವೆ. ಕಚ್ಚಾ ಸರಕುಗಳ ಅಲಭ್ಯತೆ, ಸಣ್ಣ ಕೈಗಾರಿಕೆಗಳು. ಎರಡನೇದು ಹಣಕಾಸಿನ ಸಮಸ್ಯೆ. ಸಾಮಾನ್ಯವಾಗಿ ನೀವೆಲ್ಲ ನೋಡಿ, ಸಣ್ಣ ಕೈಗಾರಿಕೆಗಳು ಬಹುತೇಕವಾಗಿ ಮಾರುಕಟ್ಟೆಯಲ್ಲಿ ಉತ್ಪಾದನೆ ಮಾಡಿದಂಥ ವಸ್ತುಗಳಿಗೆ ಸರಿಯಾದ ಬೆಲೆಗಳು ಸಿಗೋದಿಲ್ಲ. ಅವು ಹಣಕಾಸಿನ ಸಮಸ್ಯೆ. ಅಂದರೆ ಸ್ವಂತ ಬಂಡವಾಳ ಹಾಕಿ ಹೂಡಿರ್ತಾರೆ. ಅವಕ್ಕೆ ಸಾಲ ಸೌಲಭ್ಯ ಕೊಡುವಂಥ ಸಾಮರ್ಥ್ಯವನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಹಾಗಾಗಿ ಅವೇ ಮಾಡ್ತವೆ, ಸಮಸ್ಯೆಯನ್ನು ಎದುರಿಸ್ತವೆ, ಹಣಕಾಸಿನ ಸಮಸ್ಯೆಯನ್ನು ಎದುರಿಸ್ತವೆ. ಹೆಚ್ಚು ಬಂಡವಾಳ ಹೂಡಲಿಕ್ಕೆ ಬ್ಯಾಂಕ್ಗಳು ಕೂಡ ಆರ್ಥಿಕ ನೆರವನ್ನು ಕೂಡ ಕೊಡೋದಿಲ್ಲ. ಹಾಗಾಗಿ ಈ ಸಣ್ಣ ಕೈಗಾರಿಕೆಗಳು ಬಹುತೇಕ ದೊಡ್ಡ ಸಮಸ್ಯೆ, ತಲೆನೋವು ಅಂತಂದ್ರೆ ಹಣಕಾಸಿನ ಸಮಸ್ಯೆ. ಮೂರನೇದಾಗಿ ಕಡಿಮೆ ತಾಂತ್ರಿಕ ಕೌಶಲ್ಯ. ಕಡಿಮೆ ತಾಂತ್ರಿಕ ಕೌಶಲ್ಯ ಅಂದ್ರೆ ಇಲ್ಲಿ ಕಡಿಮೆ ತಾಂತ್ರಿಕ ಕೌಶಲ್ಯ ಮತ್ತು ನಿರ್ವಹಣಾ ಸಾಮರ್ಥ್ಯ ಈ ಒಂದು ಸಣ್ಣ ಕೈಗಾರಿಕೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರ್ತದೆ. ಅದರಲ್ಲೂ ಸುಧಾರಿತ ತಂತ್ರಜ್ಞಾನವನ್ನು ಕೊಂಡುಕೊಳ್ಳುವ ಹಾಗೂ ಅಳವಡಿಸಿಕೊಳ್ಳುವಂತಹ ಸಾಮರ್ಥ್ಯ ತುಂಬಾ ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಕಡಿಮೆ ಸಾಮರ್ಥ್ಯ. ನೆಕ್ಸ್ಟ್, ಮಾರುಕಟ್ಟೆಯ ಸಮಸ್ಯೆ. ಇವು ಬಹಳ ಇಂಪಾರ್ಟೆಂಟ್. ಕಡಿಮೆ ತಾಂತ್ರಿಕ ಕೌಶಲ್ಯ. ಇನ್ನು ಮಾರುಕಟ್ಟೆ ಸಮಸ್ಯೆ. ಉತ್ಪಾದನೆ ಮಾಡಿದಂಥ ವಸ್ತುಗಳನ್ನು ಮಾರುಕಟ್ಟೆಗೆ ಹೋಗಿದೆ ಸರಿಯಾಗಿ ಲಾಭ ಸಿಗದೇ ಇರತಕ್ಕಂಥ ಪರಿಸ್ಥಿತಿನೂ ಇದೆ. ಉದಾಹರಣೆ, ಸಣ್ಣ ಉತ್ಪಾದಕರಿಗೆ ದೊಡ್ಡ ಉತ್ಪಾದಕರ ಕಂಪನಿಗಳು ಉತ್ಪಾದನೆ ಮಾಡಿದಂಥ ವಸ್ತುಗಳು ಪೈಪೋಟಿ ಹುಟ್ಟತಕ್ಕಂಥ ನೋಡ್ತಾ ಇದ್ದಾರೆ. ಹಾಗಾಗಿ ದೊಡ್ಡ ಉತ್ಪಾದಕರು ಏನ್ ಮಾಡ್ತಾರೆ, ಅವರೆಲ್ಲ ಸಂಘಟನೆಗಳಿರ್ತವೆ, ಸಂಸ್ಥೆಗಳಿರ್ತವೆ, ರಿಜಿಸ್ಟ್ರೇಷನ್ ಆಗಿರುತ್ತಾರೆ. ಆದರೆ ಈ ಸಣ್ಣ ಕೈಗಾರಿಕೆಗಳಿಗೆ ಇವೇನಾಗ್ತವೆ ಅಂದರೆ ಈ
ದೊಡ್ಡ ಉತ್ಪಾದಕ ಕಂಪನಿಗಳು ಕಾಂಪಿಟೇಷನ್ ಮಾಡಿದಷ್ಟು ಇವ್ರು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ದೊಡ್ಡ ಕಂಪನಿಗಳು, ಜಾಹೀರಾತಿನಲ್ಲಿ ತೊಡಗೋಕ್ಕಾಗಲ್ಲ. ಮತ್ತು ಮಾರಾಟಗಳನ್ನು ಉತ್ತೇಜನ ಮಾಡಲಿಕ್ಕೆ ಮಾರುಕಟ್ಟೆಯಲ್ಲಿ ಹೊಸ ಹೊಸ ನಾವೀನ್ಯ ಸಂಶೋಧನೆಗಳನ್ನು ಕೈಗೊಳ್ತಕ್ಕಂಥ ಸ್ಥಿತಿಯೂ ಕೂಡ ಈ ಸಣ್ಣ ಕೈಗಾರಿಕೆಗಳಿಗೆ ಇರುವುದಿಲ್ಲ. ಹಾಗಾಗಿ ಅವು ಮಾರಾಟದ ಸಮಸ್ಯೆಯನ್ನು ಎದುರಿಸ್ತವೆ. ದೊಡ್ಡ ದೊಡ್ಡ ಕಂಪನಿಗಳು ಏನು ಮಾಡ್ತಾರೆ, ಮನೆ ಬಾಗಿಲಿಗೆ ವಸ್ತುಗಳನ್ನು ಪೂರೈಕೆ ಮಾಡ್ತಕ್ಕಂತಹ ವ್ಯವಸ್ಥೆಯನ್ನು ರೂಪಿಸ್ಕೊಳ್ತಾರೆ. ನೆಕ್ಸ್ಟ್ ಈ ಮಾರುಕಟ್ಟೆ ಸಮಸ್ಯೆಗಳಲ್ಲ. ಇನ್ನು ನೆಕ್ಸ್ಟ್ 5ನೇ ಅಂಶ ಅಂದರೆ ಈ ಬೃಹತ್ ಕೈಗಾರಿಕೆಗಳ ಪೈಪೋಟಿ. ನಾನು ಈಗಾಗಲೇ ಹೇಳಿದ ಪವರ್ ಲೂಮ್ಗಳು ಈಗ ನಯವಾದ ನಾಜೂಕಾದ ಬಟ್ಟೆಗಳನ್ನು ತಯಾರಿಸ್ತಕ್ಕಂತಹ ಕಾರ್ಖಾನೆಗಳು ಬಂದಿರ್ತಕ್ಕಂಥ ಕೈಗಾರಿಕೆಗಳು ಬಂದಿರ್ತಕ್ಕಂಥದ್ದು ಬೃಹತ್ ಕೈಗಾರಿಕೆಗಳು. ಹಾಗೆ ಬೃಹತ್ ಕೈಗಾರಿಕೆಗಳು ಏನು ಮಾಡ್ತವೆ, ಪರೋಕ್ಷವಾಗಿ ಸಣ್ಣ ಕೈಗಾರಿಕೆಗಳಿಗೆ ಅನೇಕ ರೀತಿಯ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು. ಆಕ್ರಮಣಕಾರಿ ಮಾರಾಟ ಅಥವಾ ಕಚ್ಚಾ ವಸ್ತುಗಳ ಖರೀದಿಯಲ್ಲೂ ಕೂಡ ಈ ಸಣ್ಣ ಕೈಗಾರಿಕೆಗಳನ್ನು ನಿಸ್ಸಹಾಯಕರನ್ನಾಗಿ ಇವು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದಾಗ್ಯೂ ಕೂಡ ಈ ಭಾರತ ಸರ್ಕಾರ ನೋಡಿರ್ಬೋದು, ಇವಾಗ ಸ್ಟಾರ್ಟಪ್ ಇಂಡಿಯಾ, ಸ್ಟ್ಯಾಂಡಪ್ ಇಂಡಿಯಾ, ಮತ್ತೆ ಮುದ್ರಾ ಬ್ಯಾಂಕು ನೀವು ಕೇಳಿರ್ಬೋದು. ಸ್ಟಾರ್ಟಪ್ ಇಂಡಿಯಾ ಇವೆಲ್ಲ ಸಣ್ಣ ಕೈಗಾರಿಕೆಗಳಿಗೆ ಭಾರತ ಸರ್ಕಾರ, ಮತ್ತೆ ಸ್ಟ್ಯಾಂಡಪ್ ಇಂಡಿಯಾ ಮತ್ತೆ ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆಗಳಿಗೆ ಮುದ್ರಾ ಸಾಲ ಅಂತೇಳಿ ಬ್ಯಾಂಕ್ಗಳು, ಕಿರು ಕೈಗಾರಿಕೆಗಳು ಮತ್ತು ಅತಿ ಸಣ್ಣ ಉದ್ಯಮಗಳಿಗೆ ಏಕಗವಾಕ್ಷಿ ಯೋಜನೆಯಡಿ ಸಾಲ ಸೌಲಭ್ಯಗಳನ್ನು ವಿತರಿಸಲಿಕ್ಕೆ ಅನುವು ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಈ ಬ್ಯಾಂಕ್ಗಳು ಸಹಾಯಕವಾಗಿ ಕಾರ್ಯವನ್ನು ನಿರ್ವಹಿಸ್ತಿರ್ತಕ್ಕಂಥದ್ದು. ಇದಿಷ್ಟು ಸಣ್ಣ ಕೈಗಾರಿಕೆ ಮತ್ತು ಅವುಗಳ ಕಾರ್ಯಕ್ಷೇತ್ರ, ಅವುಗಳು ಎದುರಿಸುವ ಸಮಸ್ಯೆಗಳು, ಮತ್ತೆ ಅವುಗಳು ಎಷ್ಟು ಬಂಡವಾಳ ಪ್ರಮಾಣವನ್ನು ತೊಡಗಿಸುವುದರ ಆಧಾರದ ಮೇಲೆ ಅವುಗಳನ್ನು ವಿವಿಧ ವಲಯಗಳಾಗಿ ನೋಡಿದ್ವಿ. ಆದರೂ ಈ ಸಣ್ಣ ಕೈಗಾರಿಕೆಗಳು ಇವತ್ತು ದೊಡ್ಡ ಯಂತ್ರದ ಬಿಡಿಭಾಗಗಳನ್ನು ತಯಾರಿಸುವಲ್ಲಿ ಬಹಳ ಮುಖ್ಯ ಪಾತ್ರವನ್ನು ನಿರ್ವಹಿಸ್ತವೆ ಅಂತಕ್ಕಂಥದ್ದನ್ನು ತಿಳ್ಕೊಬೋದು. ಈ ಉದಾಹರಣೆಗೆ ನಮ್ಮ ಶಾಲೆಗೆ ಒಂದೇನೋ ಮೇಜ್ ಬೇಕು ಅಂತಂದರೆ ಅಲ್ಲಿಗೆ ಮೌಲ್ಡು, ಬೋಲ್ಟು, ನಟ್ಟು ಮತ್ತು ಇವೆಲ್ಲವುಗಳನ್ನು ಜೋಡಿಸಿಕೊಂಡಾಗ ಮಾತ್ರ ಅದಕ್ಕೆ ಒಂದು ನಿರ್ದಿಷ್ಟ ರೂಪ ಸಿಗುತ್ತೆ. ಅರಣ್ಯದಲ್ಲಿ ಅಲ್ಲಿಗೆ ಸಿಗ್ತದೆ. ಮತ್ತು ಸಾಮಗ್ರಿಗಳು ಅದನ್ನೇನು ಪ್ಲೇನ್ ಮಾಡಬೇಕಾಗ್ತದೆ, ಮತ್ತೆ ಕಾರ್ಪೆಂಟರ್ ಕಳಿಸ್ಬೇಕಾಗ್ತದೆ, ಮೌಲ್ಡ್ ತರಬೇಕಾಗ್ತದೆ, ಮತ್ತು ಅದನ್ನು ನಟ್ ತರಬೇಕಾಗ್ತದೆ, ಬೋಲ್ಟ್, ಹೀಗೆ ಅನೇಕ ವ್ಯವಸ್ಥೆಗಳನ್ನು ನಾವು ರೂಪಿಸಿರುವಂತಹ ಕಚ್ಚಾ ವಸ್ತುಗಳ ಅಲಭ್ಯತೆ ಈ ಸಣ್ಣ ಕೈಗಾರಿಕೆಗಳಿಗೆ ಪ್ರಮುಖ ಸಮಸ್ಯೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಕೃಷಿ ಕ್ಷೇತ್ರ. ನೋಡಿ, ಇಲ್ಲಿ ಕೃಷಿ ಕ್ಷೇತ್ರ ಇವತ್ತು ಅನೇಕ ಸಮಸ್ಯೆಗಳನ್ನು ಎದುರಿಸ್ತದೆ. ಕೃಷಿಯ ಬಿಕ್ಕಟ್ಟು ಅದಕ್ಕೆ ಕಾರಣ ಹಾಗೂ ಪರಿಹಾರ ನಾವೀಗಾಗಲೇ ಹಿಂದೆ ತಿಳ್ಕೊಂಡಿದ್ವಿ. ಅರ್ಥವ್ಯವಸ್ಥೆಯ ಬೆನ್ನೆಲುಬು ಅನ್ನೋದೇ ಕೃಷಿ ಕ್ಷೇತ್ರ. ನಮಗೆ ಮೂಲ ಉದ್ಯೋಗಗಳನ್ನು, ಕಸುಬುಗಳನ್ನು ಒದಗಿಸಿಕೊಡುವ ಕ್ಷೇತ್ರ ಅಂದರೆ ಪ್ರಾಥಮಿಕ ವಲಯ. ಇವತ್ತು ಕೃಷಿ ಆಧುನಿಕತೆ ಅಂತಕ್ಕಂಥದ್ದು ಬೆಳೆದಂತೆಲ್ಲ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾ ಇದೆ, ಬಿಕ್ಕಟ್ಟುಗಳನ್ನು ಎದುರಿಸ್ತಾ ಇದೆ. ಕಾರಣ ಕೃಷಿಯ ಮೇಲೆ ಅವಲಂಬನೆ ಅಂತಕ್ಕಂಥ ಪ್ರಮಾಣ ಕಡಿಮೆ ಆಗ್ತದೆ ದಿನಕ್ಕೆ. ಜನರು ಉದ್ಯೋಗವನ್ನು ಅರಿಸಿಕೊಂಡು ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶ ಕಡೆಗೆ ಏನು ಮಾಡ್ತಾರೆ, ವಲಸೆ ಹೋಗ್ತಿರ್ತಕ್ಕಂಥ ನೋಡ್ತಾ ಇದ್ದೀವಿ. ಮತ್ತು ರೈತರು ಸಾಲ ಮಾಡಿ ಏನು ಮಾಡ್ತಾರೆ, ಇವತ್ತು ಸಾಲದಲ್ಲಿಯೇ ಹುಟ್ಟಿ, ಸಾಲದಲ್ಲಿಯೇ ಬೆಳೆದು, ಸಾಲದಲ್ಲಿಯೇ ಆತ್ಮಹತ್ಯೆ ಮಾಡ್ತಾರೆ. ಸಾಲಕ್ಕಾಗಿ ನೇಣು ಹಾಕಿಕೊಂಡು ಆಯ್ತಕ್ಕಂಥದ್ದು. ಆಗಿನ ಬಂಡವಾಳ ಸರಿಯಾಗಿ ಉತ್ಪನ್ನ ಬರದೇ ಇರ್ತಕ್ಕಂಥದ್ದು. ಉದಾಹರಣೆ ಶೇಂಗಾ ಬಿತ್ತುತ್ತಾನೆ, ಅಲ್ಲಿ ರೋಗಗಳು ಬರ್ತವೆ, ಬೀಜ ಸರಿ ಮೊಳಕೆ ಹೊಡೆಯಲ್ಲ, ಔಷಧಿ ಕಂಪನಿಗಳಿಂದ ಸಿಬ್ಬಂದಿ ತಂದು ದುಡ್ಡು ಸಾಲ ಸೂಲ ಮಾಡಿ ಬಡ್ಡಿ ಕಟ್ಟಿ ಅವನು ಬೆಳೆಯಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಸರಿಯಾದ ಸಮಯಕ್ಕೆ ಮಳೆನೇ ಬರದೇ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿರ್ತಕ್ಕಂಥ. ಆತ್ಮಹತ್ಯೆ ಆಗಿರ್ಬೋದು, ಸಾಲ ಆಗಿರ್ಬೋದು, ಮತ್ತು ಉತ್ಪಾದನಾ ಪ್ರಮಾಣದಲ್ಲಿ ಅಥವಾ ಉತ್ಪನ್ನದಲ್ಲಿ ಇಳುವರಿಯಲ್ಲಿ ಕಡಿಮೆ ಪ್ರಮಾಣದಲ್ಲಿ ಆಗಿರ್ತಕ್ಕಂಥ ಇವು ಕೃಷಿ ಕ್ಷೇತ್ರದ ಬಿಕ್ಕಟ್ಟಿನ ಅನೇಕ ಕರಾಳ ಮುಖಗಳಾಗಿವೆ.
ಹಾಗಾಗಿ ಈ ಕೃಷಿ ಕ್ಷೇತ್ರ ಏನೇನು ಬಿಕ್ಕಟ್ಟುಗಳನ್ನು ಎದುರಿಸುತ್ತದೆ, ಅದಕ್ಕೆ ಏನು ಕಾರಣಗಳು ಅಂತೇಳಿ ಬಂದಾಗ, ಮೊದಲನೇದಾಗಿ ನಮ್ಮ ಭಾರತದ ರೈತರು ಹೆಂಗಿದೆ ಅಂದರೆ ಇನ್ನೂ ಕೂಡ ಸಾಂಪ್ರದಾಯಿಕ ವಿಧಾನವನ್ನೇ ಅನುಸರಿಸ್ತಾರೆ. ಹಿಡುವಳಿ, ಚಿಕ್ಕ ಚಿಕ್ಕ ಹಿಡುವಳಿಗಳು, ವಂಶ ಪಾರಂಪರ್ಯವಾಗಿ ಅಣ್ಣ ತಮ್ಮ ಅಜ್ಜ ಅಜ್ಜಿ ಇವರೆಲ್ಲ ಜಮೀನನ್ನು ವಿಭಾಗ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇನಾಗುತ್ತೆ, ಚಿಕ್ಕದಾಗ್ತಾ ಹೋಗ್ತದೆ. ಹಾಗಾಗಿ ಸಣ್ಣ ಗಾತ್ರದ ಹಿಡುವಳಿಗಳು ಅಂತ ಕರಿತೀವಿ. ಹಾಗಾಗಿ ಕೃಷಿಯ ಮೇಲೆ ಅವಲಂಬಿತ ಜನಸಂಖ್ಯೆ ಏನಾಗಿದೆ ಇವತ್ತು ಏರಿಕೆಯಾಗಿರೋದ್ರಿಂದ ಕೃಷಿಯ ಹಿಡುವಳಿಗಳ ಗಾತ್ರ ಚಿಕ್ಕದಾಗಿ ಪರಿವರ್ತನೆ ಆಗ್ತದೆ. ಸಣ್ಣ ಭೂಮಿಗಳಾಗ್ತದೆ. ಅಲ್ಲಿ ಯಾವುದೇ ರೀತಿಯ ಆಧುನಿಕ ಮತ್ತು ನವೀನ ಮಾದರಿಯ ಕೃಷಿಯನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ನೋಡಿ, 2011-12 ಕೃಷಿ ಗಣತಿಯ ಪ್ರಕಾರ 1 ರಿಂದ 2 ಹೆಕ್ಟೇರ್ ಭೂಮಿ ಹೊಂದಿರತಕ್ಕಂಥವ್ರನ್ನ ಸಣ್ಣ ರೈತರು ಅಂತ ಕರಿದ್ವಿ. ಮತ್ತೆ ಅದಕ್ಕಿಂತ 1 ಹೆಕ್ಟೇರ್ಗಿಂತ ಕಡಿಮೆ ಇರೋರನ್ನು ಅತಿ ಸಣ್ಣ ರೈತರು ಅಂತೇಳಿ ಕರೆದ್ವಿ. ಹಾಗೆ ಒಟ್ಟು ಇಳುವರಿಗಳ ಶೇಕಡ ಪ್ರಮಾಣ ಎಷ್ಟಿದೆ ಅಂತಂದ್ರೆ 85 ಶೇಕಡ ಎಷ್ಟಿದೆ, 85 ಇರ್ತಕ್ಕಂಥ. 2011-12 ಇಳುವಳಿಗಳ ಸರಾಸರಿ ಗಾತ್ರ ಎಷ್ಟಿತ್ತಪ್ಪ ಅಂತಂದ್ರೆ 1.36 ಹೆಕ್ಟೇರ್. 1.36 ಹೆಕ್ಟೇರ್ ಅಂದ್ರೆ 1 ಹೆಕ್ಟೇರ್ ಇಸ್ 3.47 ಎಕರೆ ಅಂತ ಹೇಳಿ ಕರಿತೀವಿ. ಹಾಗಾಗಿ 1.36 ಹೆಕ್ಟೇರ್ ಅನ್ನ ನಾವು ಗುರುತಿಸಿದ್ವಿ. ಮತ್ತೆ 2011-12 ಇಳುವಳಿಗಳ ಸರಾಸರಿ ಗಾತ್ರ ಕೇವಲ 1.16 ಹೆಕ್ಟೇರ್ ಇದ್ದದ್ದು ಸಣ್ಣ ಗಾತ್ರದ ಭೂಮಿಯಲ್ಲಿ ಯಾವುದೇ ತೆರನಾದಂತಹ ಆಧುನಿಕ ಕೃಷಿ ವಿಧಾನಗಳನ್ನು ಅನುಸರಿಸಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದ್ರೆ ನೋಡಿ, ಇತ್ತೀಚೆಗೆ 1 ಎಕರೆ ಅಣ್ಣ ಬೆಳೆದ್ರೆ ಅರ್ಧ ಎಕರೆ ತಗೊಂಡ್ರೆ, ಮತ್ತು ಅವ್ರ ಮಕ್ಕಳು ಹೇಳಿದ್ರೆ ಅರ್ಧ ಎಕರೆ ಕಾಲ್ ಎಕರೆ ಹಂಚ್ಕೊಂಡು, ಈ ರೀತಿ ಇಳುವಳಿಗಳ ಛಿದ್ರೀಕರಣ ಆಗ್ತಾ ಇರೋದ್ರಿಂದ ಕೃಷಿ ಕ್ಷೇತ್ರದಲ್ಲಿ ಯಾವುದೇ ಸುಧಾರಿತವಾದಂತಹ ತಂತ್ರಜ್ಞಾನವನ್ನು ಮತ್ತು ಮಾದರಿಗಳನ್ನು ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತತ್ಪರಿಣಾಮವಾಗಿ ಏನಾಗ್ತದೆ, ಉತ್ಪಾದನಾ ಕ್ಷೇತ್ರದಲ್ಲಿ ಕಡಿಮೆ ಆಗ್ತಿರ್ತದೆ ನೋಡ್ತಾ ಇದ್ದೀವಿ. ಹಾಗಾಗಿ ಕೃಷಿಕರು ಏನಾಗ್ತಾರೆ, ಬಡವರಾಗೇ ಉಳಿತಾರೆ. ಅದಕ್ಕೆ ಹೇಳ್ತೀವಿ, ಭಾರತದ ರೈತನು ಸಾಲದಲ್ಲಿ ಹುಟ್ಟಿ, ಸಾಲದಲ್ಲಿ ಬೆಳೆದು, ಸಾಲದಲ್ಲಿಯೇ ಮರಣವನ್ನು ಹೊಂದುತ್ತಿದ್ದಾನೆ. ಇದು ಸ್ಲೋಗನ್ ಆಗಿದೆ. ಎರಡನೇದು, ಕೃಷಿಯ ಮೇಲೆ ಅಧಿಕ ಜನಸಂಖ್ಯಾ ಒತ್ತಡ. ಇಲ್ಲಿ ಕೃಷಿ ಮೇಲೆ ಅಧಿಕ ಜನಸಂಖ್ಯಾ ಒತ್ತಡ ಅಂದ್ರೆ ಅತಿ ಹೆಚ್ಚಿನ ಸಂಖ್ಯೆ ದುಡಿಮೆಗಾರರು ಇವತ್ತು ನಾವೇನ್ ಕರೆದಲ್ಲ ಚಿಕ್ಕ ತುಂಡು ಭೂಮಿಗಳಲ್ಲಿ, ಪಾಳಿ ಭೂಮಿಗಳಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಪ್ರತಿ ವ್ಯಕ್ತಿಯ ಉತ್ಪಾದನೆ ಮತ್ತು ಆದಾಯಕ್ಕೆ ಹೋಲಿಸಿ ನೋಡಿದಾಗ ಇಲ್ಲಿ ದುಡಿಮೆಗಾರರಿಗಿಂತ ತಿನ್ನೋರ ಸಂಖ್ಯೆ ಜಾಸ್ತಿ. ಹಾಗಾಗಿ ಆದಾಯ ಮತ್ತು ಉತ್ಪಾದನೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಉತ್ಪಾದನೆಗೂ ಆದಾಯಕ್ಕೂ ಹೋಲಿಸಿದ್ರೆ ವ್ಯತ್ಯಾಸಗಳನ್ನ ಕಾಣ್ತಾ ಇರ್ತಕ್ಕಂಥ. ಹಾಗಾಗಿ ಹಲವಾರು ಅತಿ ಸಣ್ಣ ಕೃಷಿಕರು ಕಡಿಮೆ ಕೂಲಿಗೆ ಹೆಚ್ಚು ಅವಧಿಯಲ್ಲಿ ದುಡಿತಿರ್ತಾರೆ ಇವತ್ತು. ಹಂಗಾಗಿ ನೋಡಿ, ಅಧಿಕ ಜನಸಂಖ್ಯಾ ಒತ್ತಡನೂ ಸಹ ಕೃಷಿಯ ಬಿಕ್ಕಟ್ಟಿಗೆ ಉದ್ಭವಿಸಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಇನ್ನೊಂದು ಕೃಷಿ ಬಿಕ್ಕಟ್ಟಿಗೆ ಪ್ರಮುಖ ಕಾರಣ ಅಂತಂದ್ರೆ ಮಳೆ ಆಧಾರಿತ ಕೃಷಿ ಮತ್ತು ಮೇಲಿಂದ ಮೇಲೆ ಬಂದೆರಗುವಂತಹ ಬರಗಾಲ. ಮಳೆ ಆಧಾರಿತ ಕೃಷಿ ಮತ್ತು ಬರಗಾಲ ಅಥವಾ ಪ್ರವಾಹ, ಪ್ರಕೃತಿ ವಿಕೋಪಗಳು. ಬರಗಾಲ ಆಗಿರ್ಬೋದು, ಅತಿವೃಷ್ಟಿ ಆಗಿರ್ಬೋದು, ಅನಾವೃಷ್ಟಿ ಆಗಿರ್ಬೋದು, ಅಥವಾ ಈ ಮಳೆ ಬರದೇ ಇರತಕ್ಕಂತಹ ಪರಿಸ್ಥಿತಿ ಆಗಿರ್ತಕ್ಕಂಥದ್ರಿಂದ ಈ ಭಾರತದ ರೈತನ ಕೃಷಿ ಏನಾಗಿದೆ ಅಂತಂದ್ರೆ ಬಿಕ್ಕಟ್ಟನ್ನು ಎದುರಿಸ್ತದೆ. ಇಲ್ಲಿ ಮಾನ್ಸೂನ್ ಮಳೆಯನ್ನೇ ಅವಲಂಬಿಸಿದ ರೈತ. ಅದು ಅನಿಶ್ಚಿತ
ಅನಿಯಮಿತ, ಅಕಾಲಿಕ ಆಗಿರೋದ್ರಿಂದ 30% ಭೂಮಿ ಇವತ್ತು ಸಾಗುವಳಿ ಭೂಮಿಯಲ್ಲಿ ಮಳೆಯನ್ನೇ ಅವಲಂಬಿಸಿದೆ. ಭೂಮಿಯಲ್ಲಿ 43 ದಶಲಕ್ಷ ಹೆಕ್ಟೇರ್ ಮಾತ್ರ ನೀರಾವರಿ ಸೌಲಭ್ಯಗಳನ್ನು ಹೊಂದಿದ್ದು, ಉಳಿದ ಭೂಮಿ ಏನಾಗಿದೆ ಮಳೆಯನ್ನೇ ಅವಲಂಬಿಸಿದೆ. ಮಳೆ ಆಶ್ರಿತ ಭೂಮಿನೇ ಜಾಸ್ತಿ ಇದೆ. ಹಾಗಾಗಿ ಭಾರತದ ಕೃಷಿ ಕ್ಷೇತ್ರವನ್ನ ಒಂದು ಏನಂತ ಕರಿತೀವಿ ಅಂದ್ರೆ ಮಾನ್ಸೂನ್ ಮಳೆಯೊಡನೆ ಆಡುವ ಜೂಜಾಟದಲ್ಲಿ. ಭಾರತದ ವ್ಯವಸಾಯವು ಮಾನ್ಸೂನ್ ಮಳೆಯೊಡನೆ ಆಡುವ ಜೂಜಾಟದಲ್ಲಿದೆ. ಇದನ್ನ ಸಮರ್ಥಿಸಿ ಅಂತಂದ್ರೆ ನಾವು ಈ ತರ ಬರೆಯಬೇಕು. ಏನು? ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ಹೆಚ್ಚಾಗಿ ಅವಲಂಬಿಸೋದ್ರಿಂದ ಕೃಷಿ ಕ್ಷೇತ್ರ ಅನಿಶ್ಚಿತ, ಅನಿಯಮಿತ, ಅಕಾಲಿಕ ಮಳೆಯನ್ನು ಅವಲಂಬಿಸುವುದರಿಂದ ಹೆಚ್ಚು ಉತ್ಪಾದನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಹೆಚ್ಚು ಇಳುವರಿಯನ್ನು ತೆಗೆಯಲಿಕ್ಕೆ ಆಗುತ್ತಾ ಇಲ್ಲ. ಕೆಲವೊಮ್ಮೆ ಮಳೆ ಜಾಸ್ತಿ ಬರುತ್ತೆ, ಕೆಲವೊಮ್ಮೆ ಕಡಿಮೆ ಬರುತ್ತೆ. ಇದರಿಂದ ಏನಾಗುತ್ತೆ? ಕೃಷಿಯ ಬೆಳೆಗಳ ಬೆಳವಣಿಗೆಗಳಲ್ಲಿ ಏರುಪೇರು ಉಂಟಾಗಿ ಕೃಷಿ ಕ್ಷೇತ್ರ ಬಿಕ್ಕಟ್ಟನ್ನು ಅಥವಾ ನಷ್ಟವನ್ನು ಎದುರಿಸಲಿಕ್ಕೆ ಕಾರಣವಾಗಿದೆ. ಮತ್ತೆ ರೈತರು ಕೂಡ ಅಷ್ಟೇ ಇಲ್ಲಿ ಬಡವರು. ಹಂಗಾಗಿ ಇವತ್ತಿನ ಕೃಷಿ ಕ್ಷೇತ್ರದಲ್ಲಿ ತಂತ್ರಜ್ಞಾನದ ಪರಿಣತಿ ಅಂತಕ್ಕಂಥವ್ರಿಗಿಲ್ಲ. ಬಂಡವಾಳ ತೊಡಗಿಸ್ತಾರೆ, ಆದರೆ ಸರಿಯಾಗಿ ಉತ್ಪನ್ನ ತೆಗೆಯಕ್ಕಾಗ್ತದೆ. ಹಂಗಾಗಿ ಹಾಕಿದ ಬಂಡವಾಳವನ್ನು ತೆಗೆಯಲಿಕ್ಕೆ ಲಾಭನೇ ತೆಗೆಯಕ್ಕಾಗ್ತದೆ. ಏನಾಗುತ್ತೆ? ವೆಚ್ಚದಾಯಕ ಆಗುತ್ತೆ, ನಷ್ಟದಾಯಕ ಆಗ್ತಕ್ಕಂಥ ನೋಡ್ತದೆ. ಇದು ಕೂಡ ಒಂದು ಪರಿಣಾಮವಾಗಿ ಮತ್ತೆ ಒಮ್ಮೊಮ್ಮೆ ಏನಾಗುತ್ತೆ? ಬರಗಾಲ ಬರುತ್ತೆ, ಪ್ರವಾಹಗಳು ಬರುತ್ತೆ. ಚೆನ್ನಾಗಿ ಬೆಳೆದಿರ್ತಾರೆ, ಪ್ರವಾಹ ಬರುತ್ತೆ, ಎಲ್ಲ ಕೊಚ್ಕೊಂಡು ಹೋಗುತ್ತೆ. ಉದಾಹರಣೆ ಈಗ ಬೆಳಗಾಂ, ಬಾಗಲಕೋಟೆ, ಗದಗ, ಉತ್ತರ ಕರ್ನಾಟಕ ಅಲ್ಲೆಲ್ಲ ನೋಡಿ ಬೆಳೆ ಎಲ್ಲ ಕೊಚ್ಕೊಂಡು ಹೋಗಿ ನಾಶ ಆಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ, ನಿರಾಶ್ರಿತರಾಗಿದೆ, ಅಲೆಮಾರಿ ಜೀವನ ನಡೆಸಬೇಕಾಗಿದೆ. ಒಂದು ಇನ್ನು ಬರಗಾಲ ಬಂದರೆ ತಿನ್ನಕ್ಕೆ ಆಹಾರ ಇರೋದಿಲ್ಲ. 2004ರಲ್ಲಿ ನೋಡಬಹುದು ನೀವು ಕರ್ನಾಟಕದಲ್ಲಿ ಎಷ್ಟು ಮಟ್ಟಿಗೆ ಬರಗಾಲ ಬರುತ್ತದೆ. ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಬರಗಾಲ ಬಂದು ಅಕ್ಕಿ ಅಂತಕ್ಕಂಥದ್ದನ್ನು ಉಚಿತವಾಗಿ ಸರ್ಕಾರ ಕೊಟ್ಟರೂ ಸಹ ರೈತರು ಸಾಕಷ್ಟು ವೇದನೆಯನ್ನು, ನೋವನ್ನು ಅನುಭವಿಸಿದರು. ಇದು ಹಾಗಾಗಿ ಮತ್ತೆ ನೀರಾವರಿ ಕೊರತೆ, ಹಾಗಾಗಿ ಉಂಟಾಗ್ತಿರುವಂತಹ ಬರಗಾಲದಿಂದ ಕೃಷಿಕರ ಜೀವನ ಏನಾಗಿದೆ? ನಿಕೃಷ್ಟ ಆಗಿದೆ. ನೆಕ್ಸ್ಟ್ ಇನ್ನೊಂದು ಅಂಶ ಅಂತಂದ್ರೆ ಹಸಿರು ಕ್ರಾಂತಿಯ ಭಾಗಶಃ ಪ್ರಭಾವ. ಹಸಿರು ಕ್ರಾಂತಿಯ ಭಾಗಶಃ ಪ್ರಭಾವ. ಅಲ್ಪಾವಧಿ ಪ್ರಮಾಣದಲ್ಲಿ ಹೆಚ್ಚು ಇಳುವರಿಗಳನ್ನು ಬೆಳೆದು ಅಧಿಕವಾದಂತಹ ಉತ್ಪಾದನೆಯನ್ನು ತೆಗಿತಕ್ಕಂಥದ್ದನ್ನು ನಾವೆಂತ ಕರೆದ್ವಿ? ಹಸಿರು ಕ್ರಾಂತಿ ಅಂತೇಳಿ ಕರಿತೀವಿ. ಅಂದ್ರೆ ನೀರಾವರಿ ಸೌಲಭ್ಯ ಹೊಂದಿರತಕ್ಕಂಥ ಪ್ರದೇಶಗಳಲ್ಲಿ, ಅದರಲ್ಲೂ ನೀರಾವರಿ ಆಶ್ರಿತ ಭೂಮಿ, ಅಲ್ಲಿ ಅಕ್ಕಿ, ಗೋಧಿ ಬೆಳೆಗಾರರಿಗೆ ಮಾತ್ರ ಪ್ರಯೋಜನವನ್ನು ಒದಗಿಸಿ, ಶುಷ್ಕ ಪ್ರದೇಶ ಅಂದರೆ ಒಣ ಪ್ರದೇಶಗಳ ಕೃಷಿಗೆ ಇದು ಅಷ್ಟೇನು ಅನುಕೂಲ ಆಗಿಲ್ಲ. ಯಾವುದು? ಹಸಿರು ಕ್ರಾಂತಿ. ಇದರ ಪರಿಣಾಮವಾಗಿ ಹಸಿರು ಕ್ರಾಂತಿಯ ತಂತ್ರಜ್ಞಾನ ಏನಾಗಿದೆ? ವೆಚ್ಚದಾಯಕವಾಗಿದೆ. ಹೆಂಗೆ? ಉದಾಹರಣೆ ಈಗ ತರಕಾರಿ ಬೆಳೆಯಕ್ಕೆ ಅರ್ಬೇರಿಯಂ ಅಂತ ಕರಿತೀವಿ, ಪಾಲಿ ಹೌಸ್ ಅಂತ ಕರಿತೀವಿ, ಅಥವಾ ನರ್ಸರಿಗಳಂತ ಮಾಡ್ತೀವಿ. ಅವೆಲ್ಲ ವೆಚ್ಚ ಮಾಡ್ತಾನೆ, ಬಂಡವಾಳ ಹೂಡ್ತಾನೆ, ಸಬ್ಸಿಡಿ ಕೊಡ್ತಾರೆ, ತರ್ತಾರೆ, ಡ್ರಿಪ್ಪು ಮತ್ತೆ ಈ ಸ್ಪ್ರಿಂಕ್ಲರ್ ಎಲ್ಲ ಅಡ್ಜಸ್ಟ್ ಮಾಡಿ ಬೆಳೆಯನ್ನು ಬೆಳೀತಾರೆ. ಆದರೆ ಮಾರ್ಕೆಟ್ನಿಗೆ ಸರಿಯಾಗಿ ಬೆಲೆ ಸಿಗುತ್ತೆ. ಆ ಹಸಿರು ಕ್ರಾಂತಿ ಭಾಗಶಃ ಪರಿಣಾಮದಿಂದಲೂ ಕೂಡ ರೈತರ ಕೃಷಿ ಕ್ಷೇತ್ರ ಏನಾಗಿದೆ? ಆರ್ಥಿಕ ಬಿಕ್ಕಟ್ಟಿಗೆ ಅಥವಾ ಬಿಕ್ಕಟ್ಟಿಗೆ ಕಾರಣ ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಮತ್ತು ಜೊತೆಗೆ ಅತಿ ಸಣ್ಣ ಮತ್ತು ಸಣ್ಣ ರೈತರು ಈ ಒಂದು ಹಸಿರು ಕ್ರಾಂತಿಯ ಏನು ಫಲಗಳನ್ನು ಅಥವಾ ಹಸಿರು ಕ್ರಾಂತಿಯನ್ನು ಅಳವಡಿಸಿಕೊಳ್ಳಲಿಕ್ಕೆ ಅವ್ರಿಗೇನಾಗುತ್ತೆ? ತುಂಬಾ ಕಷ್ಟದಾಯಕ ಆಗುತ್ತೆ. ಬಹಳಷ್ಟು ಕೃಷಿಕರು ಏನಾಗುತ್ತೆ? ಹೆಚ್ಚು ಬಂಡವಾಳ ತೊಡಗಿಸಲಿಕ್ಕೆ ಚಿಕ್ಕ ಚಿಕ್ಕ ಇಳುವರಿ ಹೊಂದಿರುತ್ತೆ ಅಂತ ಹೇಳಿದ್ರು. ಅಲ್ಲಿಗೆ ತೋಟ ಮಾಡಬೇಕು ಅಂದ್ರೆ ಡ್ರಿಪ್ ಮಾಡಬೇಕು, ಬೋರ್ವೆಲ್ ಕೊರಿಸಬೇಕು, ಪೈಪ್ಲೈನ್ ಮಾಡಬೇಕು ಅಂದ್ರೆ 1 ಎಕರೆ ಅಥವಾ ಅರ್ಧ ಎಕರೆ, 1/4 ಎಕರೆ ಇರುತ್ತೆ. ಯಾವುದೇ ರೀತಿ ಸುಧಾರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಬಹಳ ದೋಷ. ನೆಕ್ಸ್ಟ್, ನೀರಾವರಿ ಮತ್ತು ಇತರ ಮೂಲಸೌಕರ್ಯಗಳಲ್ಲಿ ಸಾರ್ವಜನಿಕ ಹೂಡಿಕೆಗಳ ಕುಗ್ಗುವಿಕೆ. ನೋಡಿ, ಈಗ ಇತ್ತೀಚೆಗೆ ರೈತರು ಕೃಷಿ ಕ್ಷೇತ್ರದಲ್ಲಿ ಬಂಡವಾಳವನ್ನು ತೊಡಗಿಸಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಅದೇ ವ್ಯಾಪಾರ ವಾಣಿಜ್ಯ ಕ್ಷೇತ್ರದಲ್ಲಿ ಲಾಭ ಗಳಿಸಬಹುದು. ಅದೇ ರೀತಿ ನೀರಾವರಿ ಕ್ಷೇತ್ರದಲ್ಲಿ ಸಾರ್ವಜನಿಕರು ಅಷ್ಟೇನೆ
ಮತ್ತು ವೈಯಕ್ತಿಕವಾಗಿ ರೈತರು ಅಷ್ಟೇ ಬಂಡವಾಳ ಹೂಡಿಸಲಿಕ್ಕೆ ಏನಾಗ್ತದೆ, ಹಿಂಜರಿತದೆ, ಸರಿಯಾದ ಲಾಭ ಬರಲ್ಲ ಅಂತ. ಕ್ರಮೇಣ ಏನಾಗುತ್ತೆ, ಸಾರ್ವಜನಿಕ ಹೂಡಿಕೆ ಪ್ರಮಾಣ ಇಳಿಕೆಯಾಗಿದ್ದು ಕೃಷಿಯ ಬೆಳವಣಿಗೆ ದುರ್ಬಲವಾಗಿದ್ದು ಮತ್ತೆ ನೀರಾವರಿಯಲ್ಲೂ ಕೂಡ ಕಡಿಮೆಯಾಗುತ್ತಿರುವ ಹೂಡಿಕೆ ಕೃಷಿಯ ಬೆಳವಣಿಗೆಯನ್ನ ಕುಂಠಿತಗೊಳಿಸಲಿಕ್ಕೆ ಪ್ರಮುಖ ಕಾರಣ. ಈಗ ಸರ್ಕಾರಗಳೇ ನೋಡಿ ಎಷ್ಟು ದೊಡ್ಡ ದೊಡ್ಡ ಬೃಹತ್ ಮತ್ತು ಎತ್ತಿನ ನೀರಾವರಿ ಯೋಜನೆ ಮಾಡ್ತಾರೆ. ಕುಡಿಯುವ ನೀರಿಗೆ ಬೇಕೀಗ ನೇತ್ರಾವತಿ ಯೋಜನೆ ಮಾಡಿದ್ದಾರೆ. ಇಲ್ಲಿ ಬಂಡವಾಳ ಸರ್ಕಾರ ಹಾಕುತ್ತೆ, ಅದರಿಂದ ರೈತರಿಗೆ ಏನು ಲಾಭ ಆಗೋದಿಲ್ಲ ಅಂತ. ಅಥವಾ ಭದ್ರಾ ಮೇಲ್ದಂಡೆ ಯೋಜನೆ, ಹೊಸದುರ್ಗ ಚಿತ್ರದುರ್ಗ ಕುಡಿಯುವ ನೀರಿಗಾಗಿ. ಸೊ ಹಾಗಾಗಿ ಮಳೆ ಅಂತಕ್ಕಂಥದ್ದು ಏನಾಗಿದೆ ಇವತ್ತು ಅನಿಯಮಿತವಾಗಿಲ್ಲ ಅಥವಾ ಅನಿಶ್ಚಿತ, ಅನಿಯಮಿತ ಮತ್ತು ಅಕಾಲಿಕ ಆಗಿರೋದ್ರಿಂದ ಅಲ್ಲೇನಾಗುತ್ತೆ, ಸಂಗ್ರಹಣಾ ಸಾಮರ್ಥ್ಯ ಡ್ಯಾಮ್ಗಳಲ್ಲಿ ಕಡಿಮೆ ಆಗ್ತಾ ಇದೆ. ಅದು ಸಂಗ್ರಹಣ ಮಾಡಿಕೊಂಡ್ರು ಕೂಡ ಅದನ್ನು ಕುಡಿಯೋ ನೀರಿಗೆ ಹೆಚ್ಚು ಬಳಸ್ತಾ ಇದೆ, ಬಳಕೆ ಮಾಡಿ ಹಳ್ಳಿಗಾಡಿ. ಇದೊಂದು ಸಮಸ್ಯೆ ಆಗಿರೋದ್ರಿಂದ ಕೃಷಿ ಕ್ಷೇತ್ರ ಬಿಕ್ಕಟ್ಟಾಗೋಕ್ಕೆ ಕಾರಣ ಆಗಿದೆ. ಅಂದರೆ ನೀರಾವರಿಯ ಇತರ ಮೂಲಸೌಕರ್ಯಗಳ ಹೂಡಿಕೆಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ಸಾಂಸ್ಥಿಕ ಮೂಲಗಳಿಂದ ಅಸಮರ್ಪಕ ಸಾಲಗಳು. ಈಗ ಖಾಸಗಿ ಫೈನಾನ್ಸ್ ಕಾರ್ಪೊರೇಷನ್ಗಳು ಅಂತ ಇರೋದು ಅಥವಾ ಬ್ಯಾಂಕ್ಗಳು ಅಂತ ಇರೋದು, ಇವೇನ್ ಮಾಡ್ತವೆ ಅಂತಂದ್ರೆ ಸಹಕಾರಿ ಸಂಘಗಳು ರೈತರಿಗೆ ಅವ್ರನ್ನ ಮೋಸ ಮಾಡೋಕ್ಕೆ ಬ್ಯಾಂಕ್ಗೆ ಅಡಮಾನ ಇಟ್ಟು ಭೂಮಿಯನ್ನು ಸಾಲ ಸೌಲಭ್ಯಗಳನ್ನು ಕೊಡ್ತಾರೆ. ಆಮೇಲೆ ವಸೂಲಿ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಬಲವಂತವಾಗಿ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಅನುಸರಿಸತಕ್ಕಂಥ. ಹಾಗಾಗಿ ಔಪಚಾರಿಕ ಮೂಲಗಳಿಂದ ಕೃಷಿ ವಲಯಕ್ಕೆ ಸಾಲ ಪೂರೈಕೆ ಅಸಮರ್ಪಕ ಆಗಿರೋದ್ರಿಂದ ಅನೌಪಚಾರಿಕ ಮೂಲಗಳಿಂದ ಸಾಲಕ್ಕೆ ಮೊರೆ ಹೋಗಿ ಏನಾಗುತ್ತೆ, ಹೆಚ್ಚು ಬಡ್ಡಿ ಕೊಡ್ತಾರೆ, ಅಧಿಕ ಬಡ್ಡಿಯನ್ನು ಕೊಡ್ತಕ್ಕಂಥದ್ದು. ಈಗ ಖಾಸಗಿ ಮೈಕ್ರೋ ಫೈನಾನ್ಸ್ ಕಾರ್ಪೊರೇಷನ್ ಅಂತ ಕರೀತಾರೆ. ಅವರೆಲ್ಲ ಏನ್ ಮಾಡ್ತಾರೆ, ಹಳ್ಳಿಯಲ್ಲಿ ಹೋಗಿ ಹೆಚ್ಚೆಚ್ಚು ಬಡ್ಡಿಗೆ ಏನೋ ಸಾಲಗಳನ್ನು ಕೊಟ್ಟು ಬಿಡ್ತಾರೆ. ಮಣಪ್ಪುರಂ ಫೈನಾನ್ಸ್ ಆಗಿರ್ಬೋದು, ICICI ಬ್ಯಾಂಕ್ ಆಗಿರ್ಬೋದು, ಅಥವಾ ಆಕ್ಸಿಸ್ ಬ್ಯಾಂಕ್ಗಳಾಗಿರ್ಬೋದು, ಅಥವಾ ಇನ್ನಿತರೆ ಸಹಕಾರ ಸಂಘಗಳ ಮೂಲಕ ಖಾಸಗಿ ಫೈನಾನ್ಸ್ ಕಾರ್ಪೊರೇಷನ್ ಇವ್ರೇನು ಮಾಡ್ತಾರೆ, ರೈತರಿಗೆ ಕೊಟ್ಟು ಹೆಚ್ಚು ಲಾಭವನ್ನು ಬಡ್ಡಿ ವಿಧಿಸಿ ಲಾಭವನ್ನು ಗಳಿಸ್ತಾ ಇದೆ. ಇದು ಕೂಡ ಕೃಷಿ ಕ್ಷೇತ್ರ ಬಿಕ್ಕಟ್ಟು ಉಂಟಾಗಲಿಕ್ಕೆ ಕಾರಣ. ಇನ್ನು ಕೊನೆಯದಾಗಿ ಲಾಭದಾಯಕ ಬೆಲೆ ಪಡೆಯಲು ಅಸಮರ್ಪಕ. ಎಲ್ಲರೂ ಮಾಡಿರ್ತಾರೆ ರೈತರು, ಆದರೆ ಮಾರ್ಕೆಟ್ನಲ್ಲಿ ಸರಿಯಾದ ಬೆಲೆ, ಭತ್ತ ಬೆಳೆಯುತ್ತಾನೆ, ಇಳುವರಿ ಚೆನ್ನಾಗಿ ಬಂದಿರುತ್ತೆ, ಒಳ್ಳೆಯ ಲಾಭದಾಯಕ ಬೆಲೆ ಸಿಗುತ್ತೆ. ಮೆಕ್ಕೆಜೋಳನೂ ಅಷ್ಟೇ, ತರಕಾರಿನೂ ಅಷ್ಟೇ. ಹಾಗಾಗಿ ಕೃಷಿ ಸರಕುಗಳಿಗೆ ರೈತ ತಾನು ಬೆಳೆದ ಬೆಳೆಗಳಿಗೆ ಬೆಲೆ ನಿಗದಿಪಡಿಸುವುದು ಅವನೇನಾಗ್ತಾನೆ, ಗೌಣ ಆಗ್ತಾನೆ. ಅಲ್ಲಿ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಇರುತ್ತೆ. ಹಾಗಾಗಿ ಕೃಷಿ ಕ್ಷೇತ್ರಕ್ಕೆ ಪ್ರತಿಫಲ ಅತ್ಯಂತ ಕಡಿಮೆ ಇದ್ದು ಬೆಂಬಲ ಬೆಲೆಯ ನೀತಿ ಕೂಡ ಸರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿಲ್ಲ. ಇದು ಬಹಳ ಒಂದು ಪ್ರಮುಖ. ಹಾಗಾದ್ರೆ ಫಸ್ಟ್ ಇದಕ್ಕೆ ಕೃಷಿ ಕ್ಷೇತ್ರದ ಬಿಕ್ಕಟ್ಟುಗಳಿಗೆ, ಇಷ್ಟು ಬಿಕ್ಕಟ್ಟುಗಳಿಗೆ ಏನ್ ಮಾಡಬೇಕು, ಪರಿಹಾರಗಳನ್ನು ಹೇಗೆ ಕಂಡುಹಿಡಿಯಬೇಕು ಅನ್ನೋದು ಬಹಳ ಮುಖ್ಯವಾದಂಥದ್ದು. ಅವುಗಳಿಗೆ ಪರಿಹಾರಗಳೇನಪ್ಪ ಅಂದರೆ, ಮೊದಲನೇದಾಗಿ ಸರ್ಕಾರ ಹೂಡಿಕೆಯ ಪ್ರಮಾಣವನ್ನು ಹೆಚ್ಚಿಸಬೇಕು. ಕೃಷಿ ಕ್ಷೇತ್ರದಲ್ಲಿ ಬಂಡವಾಳ ತೊಡಗಿಸುವ ಪ್ರಮಾಣವನ್ನು ಹೆಚ್ಚಿಸಬೇಕು. ಒಂದು, ಹೊಸ ಹೊಸ ವಿಧಾನಗಳನ್ನು ಕಂಡುಹಿಡಿಯಬೇಕು. ಕಡಿಮೆ ನೀರನ್ನು ಬಳಸಿ ಯಾವ ರೀತಿ ಹೆಚ್ಚು ಇಳುವರಿ ತಡೆಯಬೇಕು. ಜೆಟ್ ಪಂಪ್ ಇದಾವೆ, ಸ್ಪ್ರಿಂಕ್ಲರ್ ಇದಾವೆ, ಈ ರೀತಿ ಅವುಗಳನ್ನು ಕೃಷಿಕರಿಗೆ ತರಬೇತಿಯನ್ನು ನಿರಂತರವಾಗಿ ನೀಡೋದರ ಮೂಲಕ ಕೃಷಿ ಕ್ಷೇತ್ರದ ವಿಸ್ತರಣೆಯನ್ನು ಮಾಡಲಿಕ್ಕೆ ಸಹಕಾರ ಮಾಡಿ. ಮೊದಲನೇ ಕೃಷಿ ವಿಸ್ತರಣಾ ಕಾರ್ಯ. ಎರಡನೇದು ಸಾಲ ಸೌಲಭ್ಯಗಳ ವಿಸ್ತರಣೆ, ಅಂದರೆ ಸರ್ಕಾರ ತನ್ನ ಕೃಷಿ ಕ್ಷೇತ್ರದ ಬಂಡವಾಳವನ್ನು ಹೂಡಿಸುವ ಪ್ರಮಾಣವನ್ನು ಹೆಚ್ಚಿಸಬೇಕು. ಎರಡನೇದಾಗಿ ಸಾಲ ಸೌಲಭ್ಯಗಳನ್ನು ರೈತರಿಗೋಸ್ಕರ ವಿತರಣೆ ಮಾಡಬೇಕು. ಅಂದರೆ ಸಣ್ಣ ಅತಿ ಸಣ್ಣ ರೈತರಿಗೆ ಹೆಚ್ಚು ಸಾಲ ಸೌಲಭ್ಯಗಳನ್ನು ವಿಸ್ತರಣೆ ಮಾಡಲಿಕ್ಕೆ ಅವಕಾಶಗಳನ್ನು ಮಾಡಿಕೊಡ್ಬೇಕಾಗ್ತದೆ ಅಂತ ನಾವು ನೋಡ್ತೀವಿ. ಸಾಲ ಹೆಂಗೆ ಪಡಿಬೇಕು, ಯಾವ ವಿಧಾನದ ಮೂಲಕ ಪಡ್ಕೊಂಡು ಯಾವ ವಿಧಾನದ ಮೂಲಕ ಅದನ್ನು ತೀರಿಸಬೇಕು, ಮತ್ತು ಸರಳವಾದಂತಹ ಸರಳ ರೈತ ಸ್ನೇಹಿ, ಹೇಗೆ ಉದಾಹರಣೆಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಂತ ಬಂದಿದೆ, ಸಬ್ಸಿಡಿ ಹೆಂಗೆ ಸಿಗುತ್ತೆ, ಬಂಡವಾಳ ಹೆಂಗೆ ತೊಡಗಿಸ್ಬೇಕು, ಬಂಡವಾಳವನ್ನು ಹೆಂಗೆ ನಾವು ಹೊರ ತೆಗಿಬೇಕು ಉತ್ಪನ್ನದಲ್ಲಿ, ಇವೆಲ್ಲವನ್ನು ನಾವು ತಿಳ್ಕೋಬೇಕು. ನೆಕ್ಸ್ಟ್ ಸಾಲ ಸೌಲಭ್ಯ ವಿಸ್ತರಣೆ, ಮಾರುಕಟ್ಟೆಯ ಸುಧಾರಣೆಗಳು. ಮಾರುಕಟ್ಟೆ ಸುಧಾರಣೆ ಕ್ಷೇತ್ರ ಅಂದರೆ ಕೃಷಿಕರ ಉತ್ಪನ್ನಗಳಿಗೆ APMC ಮಾರ್ಕೆಟ್ ಅಂತ ಕರಿತೀವಿ. ಅಗ್ರಿಕಲ್ಚರಲ್ ಪ್ರೊಡ್ಯೂಸಿಂಗ್
ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟೀಸ್ ಅಂತ, ಅಲ್ಲಿ APMC ಅಂತ, ಅವು ರೈತರಿಗೆ ಅನ್ಯಾಯ ಆಗುವ ರೀತಿಯಲ್ಲಿ ಲಾಭದಾಯಕ, ಸುಸ್ಥಿರ ಮತ್ತು ಸ್ಥಿರ ಬೆಲೆಗಳನ್ನು ನಿಗದಿಪಡಿಸುವಲ್ಲಿ ಪ್ರಯತ್ನವನ್ನು ಮಾಡಬೇಕು. ಮತ್ತು ರೈತರಿಗೋಸ್ಕರ ಸ್ಥಳೀಯ ಮಾರುಕಟ್ಟೆ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ಬೇಕು. ಅದೊಂದು. ನಮಗೆ ಇನ್ನೊಂದು 4ನೇದಾಗಿ ಬೆಳೆ ವಿಮೆ ಅಂತ ಕರಿತೀವಿ. ಬೆಳೆ ವಿಮೆ ಅಂದರೆ ಕ್ರಾಪ್ ಇನ್ಶೂರೆನ್ಸ್. ಇದು ಸಣ್ಣ ಹಾಗೂ ಅತಿ ಸಣ್ಣ ರೈತರಿಗೆ ಯಾವುದೇ ಗಂಡಾಂತರಗಳು ಉಂಟಾದರೆ, ರೈತರಿಗೆ ಉದಾಹರಣೆ ಬೆಂಕಿಯಿಂದ ನಷ್ಟ ಆದರೆ, ಅಥವಾ ಬೆಳೆ ಸರಿಯಾಗಿ ಮೊಳಕೆ ಹೊಡೆದೇ ಇದ್ದರೆ, ಅಥವಾ ನಷ್ಟ ಜೊತೆಗೆ ವಿಮೆಯ ವೆಚ್ಚದ ಜೊತೆಗೆ ಅನೇಕ ಅನುಸರಿಸುವಂತಹ ಕಾರ್ಯ. ಇವಾಗ ಹೆಸರುಕಾಳು, ಬೇಳೆ, ಜೋಳ, ರಾಗಿ, ಕಬ್ಬು, ಈ ರೀತಿ ಅವುಗಳಿಗೆ ಏನು ಮಾಡ್ತಾರೆ, ಇನ್ಸೂರೆನ್ಸ್ ಮಾಡಿಸ್ತಾರೆ. ಕ್ರಾಪ್ ಇನ್ಸೂರೆನ್ಸ್, ಕ್ರಾಪ್ ಲೋನ್ ಅಂತ ಕರಿತೀವಿ. ಬೆಳೆ ವಿಮೆ ಅದನ್ನು ಸರಿದೂಗಿಸ್ಬೇಕು. ನೆಕ್ಸ್ಟ್ 5ನೇದಾಗಿ ರೈತರಿಗೆ ಕನಿಷ್ಠ ಮಟ್ಟದ ಜ್ಞಾನದ ಸಲಹೆ ಹಾಗೂ ನೈತಿಕ ಬೆಂಬಲ ಅತಿ ಅಗತ್ಯವಾಗಿ ಬೇಕಾಗ್ತದೆ. ಅದರಲ್ಲೂ ಗ್ರಾಮೀಣ ಪ್ರದೇಶದ ರೈತರು ನಿರಕ್ಷರಿಗಳಾಗಿರ್ತಾರೆ. ಅವರಿಗೆ ಸಾಲ ಹೆಂಗೆ ಪಡಿಬೇಕು, ಸರ್ಕಾರ ಸೌಲಭ್ಯ ಎಲ್ಲೆಲ್ಲಿ ಹೋಗ್ತಾ ಹೇಗೆ ಪಡ್ಕೋಬೇಕು, ಇವುಗಳ ಮತ್ತು ಸಲಹೆ ಹಾಗೂ ನೈತಿಕ ಬೆಂಬಲವನ್ನು ಕೂಡ ಕೊಡುವಂತಹ ಅಗತ್ಯ ಇದೆ. ಕೊನೆಯದಾಗಿ ಈ ಖಾಸಗಿ ಲೇವಾದೇವಿಗಾರರು ಅಥವಾ ಮೈಕ್ರೋ ಫೈನಾನ್ಸ್ ಕಾರ್ಪೊರೇಷನ್ಗಳನ್ನು ಏನು ಸಾಲ ಪಡ್ಕೊಂಡಿರ್ತಾರೆ, ಅವರ ಕಿರುಕುಳವನ್ನು ನಿಯಂತ್ರಣ, ಋಣಮುಕ್ತ ಪರಿಹಾರ ಕಾಯ್ದೆ ಅಂದರೆ ಋಣಮುಕ್ತ ಪರಿಹಾರ ಕಾಯ್ದೆ ಅಂದರೆ ಸಾಲ ಪಡೆದ ಬಡ ಕೃಷಿಕರನ್ನು ಶೋಷಣೆ ಮಾಡದಂತೆ ಲೇವಾದೇವಿಗಾರರ ವ್ಯವಹಾರಸ್ಥರ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡತಕ್ಕಂಥ ಅಗತ್ಯ ಕ್ರಮಗಳನ್ನು ನಾವು ಕೈಗೊಳ್ಳಬೇಕು. ಇತ್ತೀಚೆಗೆ ನೋಡಿ, ಈಗ ಋಣಮುಕ್ತ ಕಾಯ್ದೆಗಳನ್ನು ಕುಮಾರಸ್ವಾಮಿ ಕರ್ನಾಟಕದಲ್ಲಿ ಜಾರಿಗೆ ಋಣಮುಕ್ತ ಪರಿಹಾರ ಕಾಯ್ದೆ, ಋಣಮುಕ್ತ ಪರಿಹಾರ ಕಾಯ್ದೆ. ಮತ್ತೆ 1ನೇದಾಗಿ, 2ನೇದಾಗಿ ಸಾಲ ಮನ್ನಾ ಘೋಷಣೆ, ಬಡ್ಡಿ ಸಮೇತ ಸಾಲ ಮನ್ನಾ ಘೋಷಣೆ. ಅಲ್ಪಾವಧಿ, ಮಧ್ಯಮಾವಧಿ ಮತ್ತು ಕಿರು ಸಾಲಗಳನ್ನು ಪಡ್ಕೊಂಡಿರ್ತಾರೆ ರೈತರು. PID ಬ್ಯಾಂಕ್ಗಳ ಮೂಲಕ, ಕೋಆಪರೇಟಿವ್ ಸೊಸೈಟಿಗಳು, ಅಲ್ಲಿ ಸಾಲ ಮನ್ನಾ ಮಾಡಿದರೆ ಎಷ್ಟೋ ರೈತರಿಗೆ ಇವತ್ತು ಅನುಕೂಲಕಾರಿಯಾಗಿರ್ತಕ್ಕಂಥ ನೋಡ್ತಾರೆ. ಇವಿಷ್ಟು ಕ್ರಮಗಳನ್ನು ಕೈಗೊಳ್ಳೋದ್ರ ಮೂಲಕ ರೈತರ ಕೃಷಿ ಕ್ಷೇತ್ರವನ್ನು ಸುಧಾರಣೆ ಮಾಡೋದು. ಅರ್ಥ ಆಯ್ತಲ್ಲ ಮಕ್ಕಳೇ? ಓಕೆ.